ದಸರಾ ಹಬ್ಬದಲ್ಲಿ ಮನೆಯಲ್ಲಿಂದ ಬೆಳ್ಳಿ ಮಕ್ತಕ್ಕಿನ್ನ ಜಂಬುನಾಥ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿಂದ ಜಂಬುನಾಥ ಗುಡ್ಡಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಆಕಿ ಇಲ್ಲಿ ಬಂದು ಕುಂದಿರ್ತಾರೆ. ಫಸ್ಟ್ ಮ್ಯಾಸ್ಕೇರಿ ಆಯಿತು. ಮ್ಯಾಸ್ಕೇರಿ ಆದ ನಂತರ ನಾವು ಹೋಗಿದ್ದು ಜಮನಹಳ್ಳಿ ಕೇರಿ. ಜಮನಹಳ್ಳಿ ಕೇರಿ ನಂತರ ನಾವು ಉಕ್ಕಡಕೇರಿಗೆ ಹೋದ್ವಿ. ಉಕ್ಕಡಕೇರಿ ನಂತರ ನಾವು ಬಾಣದಕೆರೆಗೆ ಹೋದ್ವಿ. ಬಾಣದಕೆರೆ ನಂತರ ನಾವು ಈಗ ತಳವರಕೆರೆ ಬಂದ್ವಿ. ತಳವರಕೆರೆ ನಂತರ ನಾವು ಈಗ ಚಿತ್ರಕೇರಿಗೆ ಹೋಗ್ತೀವಿ. ಚಿತ್ರಕೇರಿಯ ಉಪಕೇರಿ ಬಂಡೆಕೇರಿ, ಮ್ಯಾಸ್ಕೇರಿಯ ಉಪಕೇರಿ ಜಮನಹಳ್ಳಿ ಕೇರಿ. ಹಂಗಾಗಿ ಈಗ ಚಿತ್ರಕೇರಿಗೆ ನಾವು ಈಗ ಆ ದೇವಸ್ಥಾನಕ್ಕೆ ಹೋಗ್ತದೆ, ತಾಯಮ್ಮಗುಡಿಗೆ. ಆ ತರ್ಬಿಟ್ಟಕ್ಕೆ ಹೋಗಲ್ಲ. ಬೇಗ ಹಾಕ್ಬಿಟ್ರ ಸರ್? ಅಮ್ಮ ಮಂಗಳಾರತಿ ಮಾಡಲ್ಲ ಮಂಗಳಾರತಿ ಮಾಡಮ್ಮ. ಚಿತ್ರಕೇರಿ ತಾಯಮ್ಮಿಕ್ಕಿ ಮೇನಿಕ್ಕೆ ಎಲ್ಲ ಎಬ್ಬಡಿ ಮಂಗಳಾರತಿ ಮಾಡಮ್ಮ. ಈಗಿದು ಈಗ ದಸರಾದಾಗ ಏನೇನು ಪೂಜೆ ಮಾಡ್ತಾರೆ? ಈಗ ಇಲ್ಲಿ ಪೂಜೆ ಮಾಡೋದು ಜಮುನಾಥಗೆ ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾರೆ. ಎಂದು ಮಹಾಲಯ ಅಮಾವಾಸ್ಯಕ್ಕೆ ಇಲ್ಲ, ಅಮಾವಾಸ್ಯೆಗೆ 2 ದಿನಕ್ಕೆ ಜಮನಾಥ ಗುಡ್ಡಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ರಾತ್ರಿ ಬಂದು 1 ಗಂಟೆ 12 ಗಂಟೆ ಆಕತಿ ಕೊಡ್ತಾರೆ. 9 ದಿನ 11 ದಿನ ಎಷ್ಟು ಪೂಜೆ ಬರ್ತಾವ ಅಷ್ಟು ದಿನ ಕೊಡ್ತಾರೆ. ಅಂದ್ರೆ ಇಲ್ಲಿ ತೊಟ್ಲ ಕುಡಿಸ್ತಾರೆ ನೀವು? ಇಲ್ಲ, ತಂದು ಕೊಡ್ದಾಗ ಬೆಳ್ಳಿ ಮಕ್ಕ ನಮ್ಮ ಮನೆಯಲ್ಲೇ ಇತ್ತು, ಅದರಲ್ಲಿ ಕೊಡ್ದಾಗ ಬರ್ತಾರ. ಇಲ್ಲಿ ಮುಂದೆನೇ ಕುಂದಿರ್ತೀವಿ, ಮುಂದೆ ಕೂಡಿಸ್ತಾರೆ ಇಲ್ಲಿ. ಕರ್ಕೊಂಡು ಹೋಗೋದು ಎಲ್ಲರೂ ಹೋಗೋದು ಜಮನಾಥ ಗುಡ್ಡಕ್ಕೆ. ಅಂದರೆ ಎಲ್ಲರೂ ಬರ್ತಾರ ಮನೆಗೊಬ್ಬರು? ಅಲ್ಲಮ್ಮ, ಈಗ ಮಹಾಲಯ ಅಮಾವಾಸ್ಯೆಗಿಂತ ಮುಂಚಿತ 2 ದಿನ ಮೊದಲಾಗೆ? ಮಹಾಲಯ ಅಮಾವಾಸ್ಯೆ ಆದ್ಮೇಲೆ 2 ದಿನ ಆದ್ಮೇಲೆ ಬಾನು ಮಂಗಳವಾರ ಜಮನಾಥ ಗುಡ್ಡಕ್ಕೆ ಹೋಗಿ ಬರ್ತಾರ. ಅಂದ್ರೆ ವಾದ್ಯಗಳ ಸಮೇತ ಹೋಗಿ ಬರ್ತಾಳ?
ಹಬ್ಬದಲ್ಲಿ ಮನೆಯಲ್ಲಿಂದ ಬೆಳ್ಳಿ ಮಕ್ತಕ್ಕಿನ ಜಂಬುನಾಥ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲ ತಡಕೊಡದಲ್ಲಿ ತನ್ಗೊಡದಲ್ಲಿ ಅಲ್ಲಿಂದ ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾರೆ. ಬಂದು 9 ದಿನ ಎಷ್ಟು ದಿನ ಪೂಜೆ ಬರ್ತೈತೆ ಅಷ್ಟು ದಿನ ಕೊಡ್ತಾರೆ. ಮಂಗಳವಾರ ಆಕಿ ಬರೋದು, ಮತ್ತೆ ಶುಕ್ರವಾರ ಬರಲ್ಲ. ಇಲ್ಲ, ಮನೆಯಲ್ಲಿಂದ ಜಂಬುನಾಥ ಗುಡ್ಡಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಆಕಿ ಇಲ್ಲಿ ಬಂದು ಕುಂದಿರ್ತಾರ. ಈಗ ಅಲ್ಲಿಂದ ಬರ್ಬೇಕಾದ್ರೆ ಮತ್ತೆ ಡೊಳ್ಳು ವಾದ್ಯಗಳು ಎಲ್ಲ ಬರ್ತಾವ. ಇಲ್ಲಿಂದ ಹೋಗ್ಬೇಕಾದ್ರೂ ಹೋಗ್ತಾವ, ಅಲ್ಲಿಂದ ಡೊಳ್ಳು ಡೊಳ್ಳು ಡೊಳ್ಳಿನ ಮೂಲಕ ಹೋಗಲ್ಲ ಅಲ್ಲಿಗೆ ಜಗನ್ನಾಥ ಗುಡ್ಡಕ್ಕೆ ನಡ್ಕೊಂತ ಹೋಗ್ತಾರೆ ಎಲ್ಲರೂ. ಈಗ ನಾವು ಒಯ್ಯೋದು ನೀವು ತನಕೊಡದ ಮೇಲೆ ಬೆಳ್ಳಿ ಮೂರ್ತಿ, ಮತ್ತೆ ಅಲ್ಲಿಂದ ಬರೋದು, ಮತ್ತೆ ಆ ನೀರು ತುಂಬಿಸ್ಕೊಂಡು ಬಾವಿ ನೀರು ತುಂಬಿಸ್ಕೊಂಡು ಮತ್ತೆ ಪುನಃ ಈಗ ಬರ್ತಾಳ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಗುಡಿ ಬರೋದ್ರೊಳಗೆ ರಾತ್ರಿ ಎಷ್ಟೊತ್ತಾಗುತ್ತ? 12 ಗಂಟೆ 1 ಗಂಟೆ ಆಗುತ್ತೆ. ಆವಾಗ ಈಗಿಂದ ಇಲ್ಲೇ ನೀವು ಒಳಗಡೆ ಗುಡಿ ಒಳಗಡೆ ಇಲ್ಲಿ ಕೂಡಿಸ್ತೀವಿ. ತನಕೊಡದಲ್ಲೇ ಕುಣಿಸ್ತೀರ ಅಷ್ಟೇ ನೀವು, ಅಂದ್ರೆ ತೊಟ್ಲಿಗೆ ಇಟ್ಲಿ ಕುಣಿಸಲ್ಲ. ಇದೆಲ್ಲ ಚಿತ್ರಕೇರಿಯ ಒಂದು ತಾಯಮ್ಮ ಪ್ರಮುಖ ದೇವತೆ. ಚಿತ್ರಕೇರಿಯ ಪ್ರಮುಖ ದೇವತೆ ತಾಯಮ್ಮ ದೇವಿಯ ವಿವರ. ತಾಯಮ್ಮ ದೇವಿ ಒಬ್ಬಕ್ಕೆ ಇರೋದು, ಸಾಕಾದಷ್ಟು. ಅಂದ್ರೆ ಇದು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗಲ್ಲ ಸರ್? ಯಾವುದು ಧರ್ಮಗುಡ್ಡಕ್ಕೆ ಹೋಗಲ್ಲ. ಧರ್ಮಗುಡ್ಡಕ್ಕೆ ಹೋಗಲ್ಲ. ಅಲ್ಲ, ಧರ್ಮಗುಡ್ಡಕ್ಕೆ ಯಾಕೆ ಹೋಗಲ್ಲ? ಫಸ್ಟ್ ಈಕೆ ಮುಡಿಯೋದೇ ಈಕೆ, ಆ ದೇವ್ರು ಮುಡಿಯೋದಿಲ್ಲ. ಓ ಕರೆಕ್ಟ್. ಅಂದ್ರೆ ಪ್ರತಿ ಎಲ್ಲ ಕೇರಿಗಳು ದೇವತೆಗಳು ಬಣ್ಣೆ ಬನ್ನಿ ದಿನ ಹೋದ್ರೆ ಆಯುಧ ಪೂಜೆ ದಿನ. ಬಟ್ ಈಕೆ ಬಣ್ಣೆ ಮುಡಿಯೋದು ಮಹಾಲಯ ಅಮಾವಾಸ್ಯಾಗಿ 2 ದಿನಕ್ಕೆ, ಮಂಗಳವಾರ ಬರ್ಬೇಕು. ಮಹಾಲಯ ಅಮಾವಾಸ್ಯಾಗಿ 2 ದಿನಕ್ಕೆ ಈಕೆ ಬಣ್ಣೆ ಮುಡ್ಬಿಡ್ತಾವ ಹೋಗಿ. ಅಂದ್ರೆ ಜಗನ್ನಾಥ ಗುಡ್ಡಕ್ಕೆ ಹೋಗಿ ಬಣ್ಣೆ ಮುಡ್ದು ಬಂದ್ಬಿಡ್ತಾಳ. ಒಬ್ಬಕ್ಕೆ ಹೋಗೋದು. ಅಂದ್ರೆ ಎಲ್ಲಾ ದೇವತೆಗಳಿಗಿಂತ ಮುಂಚಿತವಾಗಿ ಬಣ್ಣೆ ಮುಡಿತಕ್ಕಂಥ ದೇವಿ ಅಂದ್ರೆ ಈ ತಾಯಮ್ಮ ದೇವಿ. ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬಕ್ಕಿಂತ ಮುಂಚಿತವಾಗಿನೇ ಬನ್ನಿ ಬಿಡ್ತಾಳ. ಆ ರೀತಿ ಬನ್ನಿ ಬಿಡ್ತಕ್ಕಂತ ದೇವತೆ 7 ಕೇರಿಯಲ್ಲಿ ಚಿತ್ರಕೇರಿ ತಾಯಮ್ಮ. ಬಹಳ ವಿಶಿಷ್ಟ ಇದು. ನಿಮ್ಮ ಹೆಸರಮ್ಮ? ಕುಸುಮ. ಕುಸುಮ. ನೀವು ಪೂಜಾರಿ? ಎಷ್ಟು ವರ್ಷದಿಂದ ಮಾಡಕತ್ತೀರಮ್ಮ? ನಾವು ನಮ್ಮ ಅಕ್ಕ ಮಾಡ್ತಿದ್ರು, ಅವರಿಂದ ನಾವು ಮದುವೆ ಆಯ್ತಾ. ಮಾಡು ತಪ್ಪನು ಮನ್ನಿಸಿ ಕಾಯೋ ಪ್ರೇಮಮಯಿವಳು, ನೋವನುಂಗಿ ನಗುವ ಹಂಚೋ ತ್ಯಾಗಮಯಿವಳು, ನನಗೆ ನೀನೆರಳು ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ. ನಮ್ಮ ಹೆಸರು ಗೋಸಲ್ ಪರಮಪ್ಪ ಅಂತಂದೇಳಿ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾಗಿರ್ತೀವಿ. ಇಲ್ಲಿ ವಿಶೇಷ ಅಂದರೆ ನಮ್ಮ ತಾಯಮ್ಮ ದೇವಸ್ಥಾನದ ಒಂದು ಹಿನ್ನೆಲೆ ಏನು ಹೇಳ್ಬೇಕಂದ್ರೆ, ಅಮಾವಾಸ್ಯೆ ಆಗಿ ಮೊದಲೇ ಮಂಗಳವಾರ ದಿವಸ ನಾವು ತನುಗುಡದಲ್ಲಿ ಜಗನ್ನಾಥ ಗುಡ್ಡಕ್ಕೆ ಹೋಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಇದು ಪುರಾತನದಿಂದ ಇತಿಹಾಸವುಳ್ಳಂಥ, ಸುಮಾರು 100 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ. ಯಾಕಪ್ಪ ಅಂದ್ರೆ ಜಗನ್ನಾಥ ಗುಡ್ಡದಲ್ಲಿ ನಮ್ಮ ತಾಯಮ್ಮ ದೇವಸ್ಥಾನ ಒಂದು ಪೊದೆಯಲ್ಲಿ ಇದ್ಲು ಅವತ್ತಿನ ದಿವಸದಲ್ಲಿ. ಈ ಗಣಿಗಾರಿಕೆ ಬಂದ ನಂತರ ಆ ಒಂದು ಪೊದೆ ಇವತ್ತು ನಶಿಸಿ ಹೋಗಿದೆ. ನಂತರ ಕೆಳಗಡೆ ಒಂದು ಜಗನ್ನಾಥ ಗುಡ್ಡದ ಕೆಳಗಡೆ ಇವತ್ತು ತಾಯಮ್ಮನ ದೇವಸ್ಥಾನ ಇದೆ. ಇದು ಅಮಾವಾಸ್ಯವಾಗಿ ಮೊದಲೇ ಮಂಗಳವಾರ ದಿವಸ ನಾವು ಅಲ್ಲಿಂದ ಇಲ್ಲಿ ಇಲ್ಲಂಥ ಎಲ್ಲ ಕೇರಿಯ ದೈವಸ್ಥರು, ಯುವಕರು ಮತ್ತು ಮಹಿಳೆಯರೆಲ್ಲರೂ ಸೇರ್ಕೊಂಡು ತನಗೋಡದಲ್ಲಿ ಅಲ್ಲಿಂದ ನಾವು ಒಂದು ಕರ್ಕೊಂಬಂದು ಒಂದು ದೇವಿಯ ಗುಡಿಯಲ್ಲಿ ನಾವು ಸ್ಥಾಪನೆ ಮಾಡ್ತಾಯಿದ್ದೀವಿ. ಇವತ್ತು
ಹೇಳ್ಬೇಕಂದ್ರೆ ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಉಳ್ಳಂಥ ಇವತ್ತು ನಮ್ಮ ಏನು ಸಾಮ್ರಾಜ್ಯ ಇದೆ ನಮ್ಮ ಹೊಸಪೇಟೆಯ ಇಡೀ ಶಕ್ತಿ ದೇವತೆಗಳು. ನಾವು ವಿಶೇಷ ಹೇಳ್ಬೇಕಂದ್ರೆ ಎಲ್ಲ ಕೇರಿಯ ಹಿರಿಯರು ಮತ್ತು ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಿದ್ದೀವಿ. ಮತ್ತು ಈ ಒಂದು ಏನು ಇನ್ನೂ ಉಳಿದಂಥ ನಮ್ಮ ಏನು ಉಳಿದಂಥ ಕೇರಿಗಳು ಏನು ಅಮ್ಮನವರು ಈ ಒಂದು ವಿಜಯದಶಮಿಯ ಒಂದು 9 ದಿವಸ ಪೂಜೆಗೆ ಕುಂತ್ಕೊಂಡು ನಂತರ ಬನ್ನಿ ಮುಡಿಯೋಕೆ ನಾಳೆ ಬುಧವಾರ ದಿವಸ ಎಲ್ಲ ದೈವಸ್ಥರ 2 ಗಂಟೆಗೆ ನಾವು ಇಲ್ಲಿದ್ದ ಮೆರವಣಿಗೆ ಮುಖಾಂತರ ಧರ್ಮಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಒಂದು ಬನ್ನಿ ಮುಡಿದು ಅಲ್ಲಿಂದ ಬಂದು ಮತ್ತು ಅಭಯ ಆಂಜನೇಯ ದೇವಸ್ಥಾನದಿಂದ ರಾತ್ರಿ ಪೂರ ನಾವು ಒಂದು ಮೆರವಣಿಗೆ ಮುಖಾಂತರ ಬೆಳಗ್ಗೆ 5 ಗಂಟೆವರೆಗೆ ಕೂಡ ಎಲ್ಲ ಡೊಳ್ಳು ಭಜನೆ ಮತ್ತು ಇನ್ನಿತರ ಕೋಲಾಟಗಳ ಮುಖಾಂತರ ಆ ಗುಡಿಯಲ್ಲಿ ಹೋಗಿ ಪೂಜೆ ಕಾರ್ಯಕ್ರಮ ಇರ್ತಿದೆ. ಇದು ಇವತ್ತಿನ ನಿನ್ನೆಂದಲ್ಲ, ವಿಜಯನಗರ ಸಾಮ್ರಾಜ್ಯ ಸುಮಾರು 500-600 ವರ್ಷಗಳ ಇತಿಹಾಸ ಇರುವಂಥ ಇದು. ಮೊದಲಾಗಿ ಏನು ಮೈಸೂರು ದಸರಾ ಇವತ್ತು ನಡೀತಿದೆ, ಇವತ್ತು ಆ ಮೈಸೂರು ದಸರಾ ಪೂರ್ವದಲ್ಲಿ ನಮ್ಮ ಏನು ಹಂಪಿ ಮಹಾನವ ದಿವ್ಯದಿಂದಲೇ ಒಂದು ಪ್ರಾರಂಭವಾಯಿತು. ಇವತ್ತು ಮೈಸೂರಲ್ಲಿ ಏನು ಅಂಬಾರಿದೆ ಆ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತಂತ ನಮ್ಮ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಅಲ್ಲಿಂದ ಅಂಬಾರಿನ ಚನ್ನಪಟ್ಟಣ ಅಲ್ಲಿಂದ ಮೈಸೂರಿಗೆ ಶಿಫ್ಟ್ ಆಗಿದೆ. ಇವತ್ತು ವಿಶೇಷವಾಗಿ ಇಲ್ಲಿ ನಾಯಕ ಸಮಾಜದ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಜನ ಇದ್ವಿ. ನಾವು ಇಲ್ಲಿರುವಂಥ ನಮ್ಮ ಚಿತ್ರಿಕೆ ಯಜಮಾನ 8 ಜನ ಇದ್ದೀವಿ. ಅದ್ರ ಜೊತೆಗೆ ನಮಗೆಲ್ಲರೂ ಚಿತ್ರಿಕೆರೆ ಯಜಮಾನರಿಗೆ ಇಲ್ಲಿ ಎಲ್ಲ ಯುವಕರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.